ಹಲೋ ವೀಕ್ಷಕರೇ, ಜಕಾರ ಅಕಾಡೆಮಿಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು SSLC ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಸಿ ಮತ್ತು C+ ಇರುವಂತಹ ವಿದ್ಯಾರ್ಥಿಗಳಿಗೆ ಹಿಂದಿ ವಿಷಯದಲ್ಲಿ ಫಲಿತಾಂಶವನ್ನು ಸುಧಾರಿಸಲು ವಾರಬಂದಿ ಕ್ರಿಯಾ ಯೋಜನೆಯನ್ನು ನೋಡೋಣ. ಈ ವಾರಬಂದಿ ಕ್ರಿಯಾ ಯೋಜನೆ ಏನಕ್ಕೆ ಮಾಡಬೇಕು ಅಂದರೆ, ಇದು ವಾರದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಅಭ್ಯಾಸವನ್ನು ಮಾಡಿಸಬೇಕು ಎನ್ನುವಂಥದ್ದು ಪ್ರತಿಯೊಂದು ವಾರ ಪರೀಕ್ಷೆ ಬರುವವರೆಗೂ ಕೂಡ ಮಾಡಬೇಕಾಗಿರುವಂಥದ್ದು. ಈ ಒಂದು ವಿಡಿಯೋದಲ್ಲಿ ನಾವು ಜನವರಿಯಿಂದ ವಾರಬಂದಿ ಯೋಜನೆಯನ್ನು ತೆಗೆದುಕೊಂಡಿದ್ದೀವಿ. ತಾವುಗಳು ಡಿಸೆಂಬರ್ 15ರಿಂದನೂ ಕೂಡ ಇದನ್ನು ಪ್ರಾರಂಭ ಮಾಡಬಹುದು. ಜನವರಿನೇ ಏಕೆ ಆಯ್ದುಕೊಂಡಿದ್ದು ಅಂದರೆ, ಸಂಪೂರ್ಣವಾಗಿರುವಂಥ ಸಿಲೆಬಸ್ ಈಗಾಗಲೇ ನಾವು ಕಂಪ್ಲೀಟ್ ಮಾಡಿರ್ತೀವಿ. ಹಾಗಾಗಿ ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡಲಿಕ್ಕೆ ಅನುಕೂಲವಾಗುತ್ತದೆ ಎನ್ನುವಂಥ ಉದ್ದೇಶದಿಂದ ಜನವರಿ ತಿಂಗಳಿಂದ ಮಾರ್ಚ್ ಸರಿಸುಮಾರಾಗಿ 16ವರೆಗೆ ನಾವು ಈ ಒಂದು ವಾರಬಂದಿ ಯೋಜನೆಯನ್ನು ನೋಡ್ತಾ ಇದ್ದೀವಿ. ಈ ವಾರಬಂದಿ ಯೋಜನೆ ವಿಶೇಷವಾಗಿ ಸಿ ಮತ್ತು C+ ಅಂದರೆ ಹಿಂದಿ ವಿಷಯದಲ್ಲಿ ಉತ್ತೀರ್ಣವಾಗಲಿಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಸರಿಸುಮಾರಾಗಿ 40ರಿಂದ 50 ಅಂಕಗಳನ್ನು ಸುಲಭವಾಗಿ ಯಾವ ಥರನಾಗಿ ಗಳಿಸಬೇಕು, ಅದೇ ಥರ ಪ್ರತಿಯೊಂದು ವಾರ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವರ್ಕನ್ನು ಮಾಡಬೇಕು ಎನ್ನುವುದೇ ವಾರಬಂದಿ ಯೋಜನೆ. ಇದು ಒಂದು ನಮೂನೆ ಅಷ್ಟೇ ನಾನು ಮಾಡಿರುವಂಥದ್ದು. ತಾವುಗಳು ನಿಮ್ಮ ಶಾಲೆಗಳಲ್ಲಿ ಸ್ವತಂತ್ರವಾಗಿ ಇದನ್ನು ಬೇರೆ ರೂಪದಲ್ಲಿ ಕೂಡ ಮಾಡಬಹುದು. ಒಂದು ಪ್ರಯತ್ನವನ್ನು ನಾನು ಇಲ್ಲಿ ಪಟ್ಟಿದ್ದೀನಿ ಜಕಾರ ಅಕಾಡೆಮಿ ಕಡೆಯಿಂದ, ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಹಿಂದಿ ಶಿಕ್ಷಕ ಸಂಘ ತಾಲೂಕು ಘಟಕ ಅಫ್ಜಲ್ಪುರ್ ವತಿಯಿಂದ ಕೂಡ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬನ್ನಿ ಇದರಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ನೋಡೋಣ. ಇದರ ಒಂದು PDF ಫೈಲು ಕೂಡ ನಿಮಗೆ ಲಭ್ಯವಾಗುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಫೈಲ್ ಕೂಡ ಲಭ್ಯವಿರುತ್ತೆ, ಅಲ್ಲಿಂದ ಕೂಡ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು. ಒಂದು ಹೈಲೈಟ್ಸನ್ನು ಮಾತ್ರ ನಾವು ಇಲ್ಲಿ ನೋಡ್ಕೊತ ಹೋಗೋಣ. ಯಾವೆಲ್ಲ ಕ್ರಿಯಾ ಯೋಜನೆ ಯಾವ ಥರನಾಗಿ ಮಾಡಬೇಕು, ಏನೆಲ್ಲ ಬರೀಬೇಕು ಅದನ್ನು ಬನ್ನಿ ತಡ ಮಾಡದೆ चलिए तो वीडियो को प्रारंभ करते हैं. हिंदी विषय के अंदर C+ श्रेणी के बच्चे विद्यार्थियों को सरलता से आसानी से पास होने के लिए किन किन विषयों को, किन किन पाठों के किन प्रश्नों को हमें अभ्यास करवाना है, जिससे कि हमारे छात्र कम से कम अपनी वार्षिक परीक्षा के अंदर 40 से 50 अंक किस प्रकार से लेने वाले बने. तो इसके अंदर बहुत सारे पार्ट को हमने छोड़ दिया है, क्योंकि हम मुख्य रूप से C+ के बच्चों के लिए हमने बनाया है. तो इसको बहुत ही सरल रूप से हमने रखने का प्रयत्न किया है. पूरे विद्यार्थियों का पूरा सिलेबस दे सकते हैं, लेकिन हमने जनवरी से लेकर मार्च के 16 तारीख तक, यानी कि हाफ टर्म, यानी कि मार्च 25 से हमारी परीक्षाएं शुरू होती हैं. तो इस कारण से पहले के एक हफ्ते को हमने कवर किया है मार्च के अंदर. तो वहाँ पर आगे हम परीक्षा की तैयारी भी करवा सकते हैं. तो इसके अंदर हमारे हिंदी विषय के अंदर उत्तीर्ण होने के लिए कम से कम 40 से 50 अंक लेने के लिए कौन कौन से हमने पाठों को लेना है, क्या कुछ पढ़ाना है. तो चलिए इसके बारे में वीडियो को हम प्रारंभ करते हैं. सबसे पहले ನಾವು ಇಲ್ಲಿ ನೋಡಬಹುದು SSLC C+ ಶ್ರೇಣಿಯ ವಿದ್ಯಾರ್ಥಿಗಳಿಗೆ ಹಿಂದಿ ವಿಷಯದಲ್ಲಿ ಫಲಿತಾಂಶ ಉತ್ತಮಪಡಿಸಲು ವಾರಬಂದಿ ಕ್ರಿಯಾ ಯೋಜನೆ. ಅಂದರೆ ಪ್ರತಿಯೊಂದು ತಿಂಗಳು ಆ ತಿಂಗಳಲ್ಲಿ ಪ್ರತಿಯೊಂದು ವಾರ ಏನೆಲ್ಲ ಮಾಡಬೇಕು ಎನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಇಲ್ಲಿ ಕ್ರಮ ಸಂಖ್ಯೆಯನ್ನು ಕೊಡಲಾಗಿದೆ. ಉಸಿ ಪ್ರಕಾರ ಸೆ ಮಹಿನಾ ಹೈ, ಸಪ್ತಾಹ, ಯಾವ ವಾರ, ಅಧಿಗಮ್ ಕೆ ಅಂಶ, ಯಾವ ಪಾಠದಿಂದ ಏನೆಲ್ಲ ಕಲಿಸಬೇಕು, ಯಾವೆಲ್ಲ ಹೈಲೈಟ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕು. ಇಸಿ ಪ್ರಕಾರ ಸೆ ಗತಿವಿಧಿ, ಸಂಭವನೀಯ ಅಥವಾ ನಮೂನೆ ಕೆ ಪ್ರಶ್ನೆ, ಏನೆಲ್ಲ ಆಕ್ಟಿವಿಟೀಸ್ಗಳನ್ನು ಮಾಡಿಸಬೇಕು ಅಥವಾ ಯಾವೆಲ್ಲ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿಸಬೇಕು ಎನ್ನುವಂಥದ್ದು ಕೂಡ ಮೂಲ್ಯಾಂಕನ. ಇಲ್ಲಿ ಕೊನೆಯದಾಗಿ ಮೌಲ್ಯಮಾಪನ ಕೂಡ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳದು. ಮೌಲ್ಯಮಾಪನ ಕಿಸ್ ಪ್ರಕಾರ ಸೆ ಕರ್ನಾ ಹೈ कि अगर उस सप्ताह के अंदर ಆ ಒಂದು ವಾರದಲ್ಲಿ ಆ ವಿದ್ಯಾರ್ಥಿಯು ಕೊಟ್ಟಿರುವಂಥ ಟಾಸ್ಕನ್ನು ಅಥವಾ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಬರೀಲಿಕ್ಕೆ ಯೋಗ್ಯನಾಗಿದ್ದಾನೆ ಅಂದರೆ ಅದನ್ನು ನಾವು ಪೂರ್ಣ ಅಂತ ಬರೀಬೇಕು. ಅಪೂರ್ಣ ಆಗಿದ್ದಲ್ಲಿ ಅದನ್ನು ಅಪೂರ್ಣ ಅಂತ ಬರೀಬೇಕು. ಅಪೂರ್ಣ ಕೆ ಲಿಯೆ ಕಾರಣ ಬಿ ಹಮೇ ಯಹಾ ಪರ್ ಲಿಖನೆ ಹೈ. ಅಪೂರ್ಣವಾಗಲಿಕ್ಕೆ ಕಾರಣಗಳೇನೇನು ಆಗಬಹುದು. ಈ ಒಂದು ವಾರದಲ್ಲಿ ನಿಮಗೆ ಶಾಲೆಗೆ ಅತಿ ಹೆಚ್ಚು ರಜೆಗಳಾಗಿರಬಹುದು, ಅಥವಾ ವಿದ್ಯಾರ್ಥಿಗಳು ಶಾಲೆಗೆ ಅಥವಾ C+ ವಿದ್ಯಾರ್ಥಿಗಳು ಶಾಲೆಗೆ ಬಂದಿರುವುದಿಲ್ಲ, ಅವೆಲ್ಲವೂ ಕೂಡ ಇಲ್ಲಿ ಮೆನ್ಷನ್ ಮಾಡಬಹುದು. ಶರಾದಲ್ಲಿನೂ ಕೂಡ ಮತ್ತು ಇನ್ನಿತರ ಯಾವುದಾದ್ರೂ ವಿಷಯಗಳಿದ್ದರೆ ಅಲ್ಲಿ ನೀವು ಮೆನ್ಷನನ್ನು ಮಾಡಬಹುದು. तो हम सबसे पहले देखेंगे जनवरी का महीना. जनवरी ತಿಂಗಳಲ್ಲಿ ಯಾವೆಲ್ಲ ಮಾಡಬೇಕು ಅನ್ನೋದು. ಪಹಲಾ ಸಪ್ತಾಹ ಮೊದಲನೇ ವಾರದಲ್ಲಿ ಕೋಶಿಶ್ ಕರ್ನೆ ವಾಲೋಂ ಕಿ ಹಾರ್ ನಹಿ ಹೋತಿ, ಈ ಒಂದು ಪದ್ಯ ಭಾಗವನ್ನು ತೆಗೆದುಕೊಂಡಿದ್ದೀವಿ. तो इसके लिए हमें गतिविधि क्या क्या कराना है. पद्य भाग के अंतिम पंक्तियों को कंठस्थ कराना. जैसे कि ಇಲ್ಲಿ ನಾವು ನೋಡಬಹುದು, असफलता एक चुनौती है, इसे स्वीकार करो, वहाँ से लेकर जय जयकार नहीं होती ಅಲ್ಲಿವರೆಗೂ ಕೂಡ, ಯಾಕಂದರೆ ಮ್ಯಾಕ್ಸಿಮಮ್ ಆಗಿ ಇದೇ ಪದ್ಯವನ್ನು ಕೇಳಲಾಗಿದೆ. ಈ ಒಂದು ಪದ್ಯ ಮಾಡಿದರೆ 4 ಅಂಕಗಳು ಲಭಿಸ್ತವೆ. ಮೊಟ್ಟ ಮೊದಲನೇದಾಗಿ ಅತಿ ಸರಳತೆಯಿಂದ ನಾವು ಕಠಿಣತೆಯತ್ತ ಸಾಗೋಣ. ಮುಖ್ಯವಾಗಿ ಇಲ್ಲಿ 4 ಅಂಕಗಳು ಲಭಿಸೋದರಿಂದ ನಾವು ಇದನ್ನು ಅಭ್ಯಾಸವನ್ನು ಮಾಡಿಸಬೇಕು. ಮೊಟ್ಟ ಮೊದಲನೇದಾಗಿ ಪ್ರತಿದಿನ ಹಿಂದಿ ಕಕ್ಷಾ के अंदर इसका गायन करवाए. ದಿನನಿತ್ಯ ಕ್ಲಾಸಲ್ಲಿ ನಾವು ಈ ಒಂದು ಪದ್ಯವನ್ನು ಆಲ್ಮೋಸ್ಟ್ ಎಲ್ಲ ಶಾಲೆಗಳಲ್ಲಿ ನಾವು ಮಾಡ್ತಾ ಇರ್ತೀವಿ. ಅದನ್ನು ನಾವು ಏನು ಮಾಡಬೇಕು ಅಂದರೆ ಪ್ರಯತ್ನವನ್ನು ಇಲ್ಲಿ ಮಾಡಬೇಕು. ವಿದ್ಯಾರ್ಥಿಗಳೆಲ್ಲರೂ ಈ ಒಂದು 4 ಸಾಲುಗಳ ಪದ್ಯವನ್ನು ಪ್ರತಿನಿತ್ಯ ತರಗತಿ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಅಥವಾ ವಿಡಿಯೋ ಆಡಿಯೋ ಮುಖಾಂತರ ಕೂಡ ಇದನ್ನು ಒಂದು ಪ್ರಾಕ್ಟೀಸನ್ನು ಮಾಡಬಹುದು. ಹಾಗೆ ಚಲ್ಕರ್ ಪಹಲೆ ಸಪ್ತಾಹಕ್ಕೆ ಅಂದರಿ ಹಮ್ ದೇಖೆಂಗೆ ಪತ್ರಲೇಖನ. ಮೊದಲನೇ ವಾರದಲ್ಲಿನೇ ನಾವು ಹಿಂದಿ ಪತ್ರಲೇಖನವನ್ನು ಕೂಡ ಮಾಡಬಹುದು. ಕೋಶಿಶ್ ಕರ್ನೆ ವಾಲೋಂ ಕಿ ಹಾರ್ ನಹಿ ಹೋತಿ. ತದನಂತರ ಪತ್ರಲೇಖನನೇ ಏಕೆ ಅಂದರೆ, ನಾವು ಒಂದು 4ರಿಂದ 5 ಸಾಲುಗಳನ್ನು ಬರೆದ್ರೆ ತದನಂತರ ಪ್ರೇಷಕ, ಸೇವಾ ಮೇ, ವಿಷಯ,
ಒಂದಿಷ್ಟು ಪ್ರಯತ್ನವನ್ನು ಪಟ್ಟರೆ ಸರಳವಾಗಿ ನಾವು ಇಲ್ಲಿ 5 ಅಂಕಗಳನ್ನು ಪಡೆಯಬಹುದು. ಸೊ ಇಲ್ಲಿ ಮುಖ್ಯವಾಗಿ ಏನೇನು ಕಲಿಸಬೇಕು ವಿದ್ಯಾರ್ಥಿಗಳಿಗೆ ಅಂದರೆ ಪತ್ರಿಕಾ ಕಲಿವಾರ ಯಾವ ಥರಗೆ ಡಿಸೈನ್, ಲೆಟರ್ ಡಿಸೈನ್ ಯಾವ ಥರ ಪ್ರೇಕ್ಷಕ ಎಲ್ಲಿ ಬರಬೇಕು, ಸೇವಾ में ಎಲ್ಲಿ ಬರಬೇಕು, ವಿಷಯ, ಸಂಬೋಧನ್, ಅಭಿವಾದನ್, ಪತ್ರ ವಿಷಯ ಸಮಾಪನ್ ಆದಿ का ಅಭ್ಯಾಸ कराना हमें चाहिए. ಹೀಗೆ ಸಂಪೂರ್ಣವಾಗಿ ಪತ್ರದಲ್ಲಿ ಬರುವಂಥ ಪ್ರತಿಯೊಂದನ್ನು ಸರಿಸುಮಾರಾಗಿ 8 ಅಂಶಗಳು ಪತ್ರದಲ್ಲಿ ಬರ್ತವೆ. ಅವೆಲ್ಲವನ್ನು ಕೂಡ ವಿದ್ಯಾರ್ಥಿಗಳ ಮೊಟ್ಟ ಮೊದಲದಾಗಿ ಹೇಳಿ ಅವರಿಗೆ ಪತ್ರದ ಪ್ರಾಕ್ಟೀಸನ್ನು ಮಾಡಿಸಬೇಕು. पिता को पत्र और अपने प्रधान अध्यापक को छुट्टी पत्र को नमूने के तौर पर कक्षाओं में छात्रों से अभ्यास कराना. ತರಗತಿಗಳಲ್ಲಿ ಪಿತಾಕೋ ಪತ್ರ ಕೇಳಿರ್ತಾರೆ, ಚುಟ್ಟಿ ಪತ್ರ ಫಿಕ್ಸ್ ಬರ್ತದೆ, 2 ಪತ್ರಗಳು ಆಲ್ಮೋಸ್ಟ್ ಕೇಳಿರ್ತಾರೆ. ಸೊ ಅದಕ್ಕಾಗಿ ಆ ಒಂದು ಪತ್ರಗಳ ಅಭ್ಯಾಸವನ್ನು ಮಾಡಿಸಿದ್ರೆ ಇಲ್ಲಿ ಒಂದು 4 ಅಂಕದ ಕೋಶಿಶ್ ಕರ್ನೆ ವಾಲೋं की हार नहीं होती. ತದನಂತರ ಪತ್ರ ಲೇಖನ ಸರಿಸುಮಾರಾಗಿ 9 ಅಂಕಗಳನ್ನು ನಾವು ಇಲ್ಲಿ ಗಳಿಸಬಹುದು. ಮುಂದೆವರೆದು ಮಾತೃಭೂಮಿ. ನಾನು हमने सबसे पहले ಪದ್ಯ ಭಾಗ को ही ಕವರ್ किया है. ಪದ್ಯ ಭಾಗವನ್ನು ನಾನು ತೆಗೆದುಕೊಂಡಿದ್ದೆ. ಏನಕ್ಕೆ ಪದ್ಯ ಭಾಗವನ್ನೇ ಮೊದಲು ತೆಗೆದುಕೊಂಡಿರುವುದು ಅಂದರೆ ಸರಿಸುಮಾರಾಗಿ ನಮ್ಮ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ 6 ಪದ್ಯ ಪಾಠಗಳಿದ್ದಾವೆ. ಆ 6 ಪದ್ಯ ಪಾಠಗಳಿಂದ 20 ಅಂಕಗಳು ಬರ್ತವೆ. ಸೊ ಅದಕ್ಕಾಗಿ ಕಂಟೆಂಟ್ ಇಲ್ಲಿ ಕಡಿಮೆ ಇದೆ. ತದನಂತರ ಪ್ರತಿಯೊಂದು ಪದ್ಯಪಾಠದಿಂದ ಅತಿ ಹೆಚ್ಚಿಗೆ 2 ರಿಂದ 3 ಪ್ರಶ್ನೆಗಳನ್ನು ಮಾಡಿದರೆ ನಾವು 3 ಅಂಕಗಳನ್ನು ಪ್ರತಿಯೊಂದು ಪದ್ಯ ಭಾಗ ಗಳಿಸಬಹುದು. ಸೊ ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಸಿಲೆಬಸ್ ಕಡಿಮೆ ಇದೆ, ಕಂಟೆಂಟ್ ಕಡಿಮೆ ಇದೆ. ಸೊ ಪ್ರಶ್ನೆಗಳ ಸಂಖ್ಯೆನೂ ಕೂಡ ಇಲ್ಲಿ ಕಡಿಮೆ ಇರುತ್ತೆ. ಸೊ C++ ಮಕ್ಕಳಿಗೆ ಇಲ್ಲಿ ಬಹಳಷ್ಟು ಸಹಾಯವಾಗಲಿದೆ. ಮಾತೃಭೂಮಿ से हम मातृभूमि अमरों की जननी है, मातृभूमि के सौंदर्य का परिचय, मातृभूमि के स्वरूप का परिचय. ಇದರೆಲ್ಲ ಒಂದು ಸರಳೀಕರಣವಾಗಿ ವಿದ್ಯಾರ್ಥಿಗಳಿಗೆ ಹೇಳಿಬಿಟ್ಟು ಭಾರತ್ ಮಾँ के प्रकृति सौंदर्य का वर्णन कीजिए. मातृभूमि कविता में प्रकृति सौंदर्य का वर्णन किस प्रकार किया गया है. ಸೊ ಈ ಒಂದು ಪ್ರಶ್ನೆ ಸ್ವರೂಪ ಬೇರೆ ಬೇರೆ ಆಗಿರ್ಬೋದು. ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆನ ಬೇರೆ ಮತ್ತೆ ಯಾವ ಥರ ಕೇಳ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಮೆನ್ಷನ್ ಮಾಡಿ ಹೇಳಬೇಕಾಗಿರುವಂಥದ್ದು. ಯಾಕಂದರೆ C++ ಮಕ್ಕಳು ಇರ್ತವೆ. ಅದೇ ಪ್ರಶ್ನೆಯನ್ನು ಬೇರೆ ಸ್ವರೂಪದಲ್ಲಿ ಕೇಳಿದ್ರೆ ಕನ್ಫ್ಯೂಸ್ ಆಗಿ ಅವು ಏನು ಮಾಡಿಬಿಡ್ತಾರೆ, ಅದನ್ನು ಬರೆಯೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಪ್ರಶ್ನೆಯ ಅದನ್ನು ಯಾವ ಥರ ಕೇಳ್ಬೋದು ಅನ್ನೋದನ್ನು ನಾವು ಅಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡ್ಬೇಕಾಗಿರುವಂಥದ್ದು. ಎರಡನೇ ಪ್ರಶ್ನೆಯನ್ನು ನಾವು ಅಲ್ಲಿ ಮತ್ತೆ ಪ್ರಾಕ್ಟೀಸ್ ಮಾಡಿಸ್ಬೋದು. ಮಾತೃಭೂಮಿ ಕವಿತಾ ಮೇ ಭಾರತ್ ಮಾ ಕಾ ಸ್ವರೂಪ್ ಕೈಸೆ ವರ್ಣಿತ್ ಹೈ ಅಥವಾ ಮಾತೃಭೂಮಿ ಕಾ ಸ್ವರೂಪ್ ಕೈಸೆ ಸುಶೋಭಿತ್ ಹೈ ಎನ್ನುವಂಥ ಮುಖ್ಯವಾಗಿ ಆಲ್ಮೋಸ್ಟ್ ಪರೀಕ್ಷೆಗಳಲ್ಲಿ 3 ಅಂಕಗಳಿಗೆ ಅಥವಾ 2 ಅಂಕಗಳಿಗೆ ಸರಿಸುಮಾರಾಗಿ ಈ 2 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಒಂದಾದ್ರೂ ಪ್ರಶ್ನೆ ಬಂದೇ ಬರುತ್ತೆ. ಅಡಿಷನಲ್ ಆಗಿ ಒಂದು ಸಲ ಇದನ್ನು ಕೂಡ ಕೇಳಿದ್ದಾರೆ. ಮಾತೃಭೂಮಿ ಕೋ ಅಮರೋं की जननी क्यों कहा गया है ಎನ್ನುವಂಥ ಪ್ರಶ್ನೆ ಪ್ರಾಕ್ಟೀಸನ್ನು ನಾವು ವಿದ್ಯಾರ್ಥಿಗಳಿಗೆ ಜನವರಿಯಲ್ಲಿ ಮಾಡಿಸ್ಬೇಕಾಗಿರುವಂಥದ್ದು. ಜನವರಿಯ 2ನೇ ವಾರದಲ್ಲಿ ಮಾಡಿಸ್ಬೇಕಾಗಿರುವಂಥದ್ದು. ಉಸಿ ಪ್ರಕಾರ ಸೆ ತುಳಸಿ ಕೆ ದೋಹೆ. ತುಳಸಿ ಕೆ ದೋಹೆಯಲ್ಲಿ ಯಾವೆಲ್ಲ ಗಮನ ಕೊಡಬೇಕು ಅಂದರೆ ಮುಖಿಯಾ ಕೆ ಲಕ್ಷಣ, ಸಂತ್ ಕಾ ಸ್ವಭಾವ, ದಯಾ, धर्म का महत्व, अभिमान, त्याग, भगवान पर विश्वास, नीतियुक्त जीवन बिताने पर प्रकाश डालना. ಎಲ್ಲ ಅಂಶಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಿ ಸಭಿ ದೋಹೋ ಕೋ ಕಂಠಸ್ಥ ಕರಾನ और ಭಾವಾರ್ಥ ಲಿಖಾನ. ಏಕೆಂದರೆ ಭಾವಾರ್ಥದ 3 ಅಂಕದ ಪ್ರಶ್ನೆ ಇಲ್ಲಿ ಬರಬೇಕಾಗಿರುವುದರಿಂದ ಎಲ್ಲ ದೋಯ ಭಾವಾರ್ಥಗಳನ್ನು ಕಂಠಪಾಠ ವಿದ್ಯಾರ್ಥಿಗಳು ಮಾಡಬಹುದು. ಅಥವಾ ಭಾವಾರ್ಥ ಆದರೂ ತಪ್ಪದೆ ನಾವು ಸರಳವಾಗಿ ಯಾವ ಥರ ಭಾವಾರ್ಥವನ್ನು ಬರಿಬೇಕು ಎನ್ನುವುದನ್ನು ಕೂಡ ನಾವು ವಿದ್ಯಾರ್ಥಿಗಳಿಗೆ ಇಲ್ಲಿ ಹೇಳಬೇಕಾಗಿರುವಂಥದ್ದು. प्रस्तुत दोहे कंठस्थ कराना और दोहों का भावार्थ लिखने में छात्रों को सक्षम बनाना. कार्यपत्रक देकर दोहों के भावार्थ लिखवाने का प्रयास कराना. प्रतिदिन 2 या 2 से अधिक दोहे के भावार्थ छात्रों से पूरे सप्ताह लिखवाकर अभ्यास कराना. ಸೊ ಇಲ್ಲಿ ನಾವು ನೋಡಬಹುದು ದೋಹೆಯ ಒಂದು ಭಾವಾರ್ಥ ನಮಗೆ ಬರುತ್ತೆ. ಪ್ರಶ್ನೆ ಸಂಖ್ಯೆ 32 ನಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ದೋಹೆಯ ಭಾವಾರ್ಥ ಬರೆಯೋದಾಗಿರುತ್ತೆ. ಸೊ ಅದಕ್ಕಾಗಿ 5 ದೋಹೆಯ ಭಾವಾರ್ಥಗಳನ್ನು ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕಾಗಿರುವಂಥದ್ದು. ಒಂದು ಟ್ರಿಕ್ಕನ್ನು ಕೂಡ ನಾವು ಇಲ್ಲಿ ಯೂಸ್ ಮಾಡ್ಬೋದು. ಅದೇನು ಅಂದರೆ ಹೋದ ವರ್ಷ ಕೇಳಿರುವಂಥ ದೋಹೆಯನ್ನು, ವಾರ್ಷಿಕ ಪರೀಕ್ಷೆ ಕೇಳಿರುವಂಥ ದೋಹೆಯನ್ನು ಬಿಟ್ಟು ಉಳಿದ 4 ದೋಹೆಗಳನ್ನು ಅಭ್ಯಾಸನ ನಾವು ಇಲ್ಲಿ ಮಾಡಬೇಕಾಗಿರುವಂಥದ್ದು. ಸೊ ಇಲ್ಲಿ 2ನೇ ವಾರದಲ್ಲಿ ಮತ್ತೆ ನಾವು ವ್ಯಾಕರಣ ಅಂಶಗಳ ಕಡೆಗೆ ಗಮನ ಕೊಟ್ಟರೆ ವ್ಯಾಕರಣ ಅಂಶದಲ್ಲಿ ವಿಲೋಮ ಶಬ್ದ, ವಿರಾಮ ಚಿಹ್ನೆ, ಪ್ರೇರಣಾರ್ಥಕ ಕ್ರಿಯಾ ಇವೆಲ್ಲವೂ ಕೂಡ ಬರ್ತವೆ ವಾರ್ಷಿಕ ಪರೀಕ್ಷೆಗೆ. ಸೊ ಸರಳವಾಗಿ ಇದನ್ನು ನಾವು ಹೇಳ್ಬಿಡ್ಬೋದು. ಪ್ರಥಮ ಪ್ರೇರಣಾರ್ಥಕ ಶಬ್ದನೇ ಕೇಳ್ತಾರೆ ವಾರ್ಷಿಕ ಪರೀಕ್ಷೆಗೆ ಆಲ್ಮೋಸ್ಟು. ಸೊ ಅದನ್ನು ಕೂಡ ವ್ಯಾಕರಣನೂ ಕೂಡ ಒಂದಿಷ್ಟು ಭಾಗವನ್ನು ಹೇಳಬೇಕು. ವ್ಯಾಕರಣ ಅಂಶಕ್ಕೆ ನಿಯಮ ಬತಾನ ತಥಾ ಉದಾಹರಣ ಸಹಿತ ಅಭ್ಯಾಸ ಕರ್ವಾನ. ಸೊ ಇಲ್ಲಿನೂ ಕೂಡ ವ್ಯಾಕರಣದ ಅಂಶಗಳನ್ನು ಹೇಳಬೇಕು, ನಿಯಮಗಳನ್ನು ಹೇಳಬೇಕು, ಉದಾಹರಣೆ ಸಹಿತ ಅದರ ಅಭ್ಯಾಸವನ್ನು ಮಾಡಿಸಬೇಕು. ಉಸಿ ಪ್ರಕಾರ से फिर दूसरे सप्ताह के अंदर अभिनव मनुष्य ಏನೆಲ್ಲ ಹೇಳಬೇಕು ಅಂದರೆ वैज्ञानिक युग और आधुनिक मानव का विश्लेषण, आधुनिक मानव की भौतिक साधना का परिचय और मानव का सही परिचय. ಈ 3 ಅಂಶಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ನಾವು ಸರಳ ವಾಕ್ಯಗಳಲ್ಲಿ ಸಾರಾಂಶವನ್ನು ಹೇಳಿ ಅದರ ಒಂದು ಪ್ರಾಕ್ಟೀಸನ್ನು ಮಾಡಿಸ್ಬೇಕು. ಯಾವೆಲ್ಲ ಪ್ರಶ್ನೆಗಳು ಪ್ರಾಕ್ಟೀಸ್ ಮಾಡಿಸಬೇಕು ಅಂದರೆ ಪ್ರಕೃತಿ पर सर्वत्र है पुरुष आसीन इस पंक्ति का आशय समझाइए. ಅಥವಾ ಅದನ್ನೇ ಪ್ರಶ್ನೆಯನ್ನು आधुनिक मानव ने प्रकृति के हर तत्व पर कैसे विजय प्राप्त की है वर्णन कीजिए. दिनकर जी के अनुसार मानव का सही परिचय क्या है. और इसी प्रकार से गत वर्षों के प्रश्न पत्रिकाओं से प्रश्न अभ्यास कराना.
ಸೊ ಇಷ್ಟೆಲ್ಲ ನಾವು ಮಾಡಿದ್ವಿ ಅಂದರೆ ಇಲ್ಲಿ ಅಭಿನವ ಮನುಷ್ಯನಿಂದ ಕೂಡ 2 ಪ್ರಶ್ನೆಗಳು ಮುಖ್ಯವಾಗಿ ಯಾವುದಾದ್ರೂ ಒಂದು ಬರುತ್ತೆ. ಸೊ ಅದನ್ನು ಈ 2 ಪ್ರಶ್ನೆಗಳು ಪ್ರಾಕ್ಟೀಸ್ ಮಾಡಿದರೆ ಸರಿಸುಮಾರಾಗಿ 3 ಅಂಕಗಳು ಅಥವಾ ಮಾನವಕ ಸಹಿ ಪರೀಕ್ಷೆ 2 ಅಥವಾ 3 ಅಂಕಗಳಿಗೆ ಕೇಳ್ತಾರೆ. ಸೊ ಆ ಒಂದು ಅಂಕಗಳನ್ನು ನಾವು ಇಲ್ಲಿ ಸಿ ಪ್ಲಸ್ ವಿದ್ಯಾರ್ಥಿಗಳು ಗಳಿಸ್ಬೋದು. अब हम आते हैं तीसरे सप्ताह की ओर. ಮೂರನೇ ವಾರದಲ್ಲಿ समय की पहचान ಪದ್ಯ ಭಾಗವನ್ನು ನೋಡುವುದಾದರೆ समय का महत्व समझाना, समय का सदुपयोग, कविता का संक्षिप्त सारांश, ಈ 3 ಅಂಶಗಳ ಮೇಲೇನೆ ಅತಿ ಹೆಚ್ಚಿಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಇದರ ಒಂದು ಶಿಕ್ಷಕರು ಏನು ಮಾಡಬೇಕು ಅಂದರೆ ಸರಳವಾಗಿ ವಾಕ್ಯಗಳಲ್ಲಿ ಅದನ್ನು ಬರೆಯೋದನ್ನು ಕಲಿಸಬೇಕು. ಸೊ ಇದರ ಸಾರಾಂಶವನ್ನು ಹೇಳಿ ಈ ಕೊಟ್ಟಿರೋ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿಸಿದ್ರೆ ಪರೀಕ್ಷೆಗೆ ಬರಬೇಕಾಗಿರುವಂಥ ಸಂಭವನೀಯತೆ ಹೆಚ್ಚಿಗಿದೆ. समय का सदुपयोग कैसे करना चाहिए ಅಥವಾ समय अत्यंत अनमोल है, कविता के आधार पर स्पष्ट कीजिए ಅಥವಾ समय की पहचान कविता का आशय क्या है. ಸೊ ಈ ಎಲ್ಲ ಪ್ರಶ್ನೆಗಳ ಸ್ವರೂಪ ಹೀಗಿರ್ತದೆ. ಆದರೆ ಉತ್ತರವನ್ನು ನಾವು ಒಂದೇ ಬರೀಬಹುದು. ವಿದ್ಯಾರ್ಥಿಗಳಿಗೆ ಇದನ್ನು ಮನನ ಮಾಡಿಸಬೇಕು, ತಿಳಿ ಹೇಳಬೇಕು. समय की पहचान कविता का संक्षिप्त सारांश लिखिए, 1 अंक और 2 अंक वाले प्रश्नों का अभ्यास कराना. ಸೊ ಈ ಪಾಠದಿಂದ ಬರುವಂತಹ ಎಲ್ಲ ಪ್ರಶ್ನೆಗಳ ಒಂದು ಅಭ್ಯಾಸವನ್ನು ಮಾಡಿಸಬೇಕು. ಸರಿಸುಮಾರಾಗಿ ಈ 2 ಪ್ರಶ್ನೆಗಳನ್ನು ಕೇಳಲಾಗುತ್ತೆ 2 ಅಥವಾ 3 ಅಂಕಗಳಿಗೆ. ಒಂದು ವಾಕ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಹೇಳಿದರೆ ಅಲ್ಲಿ ಇರುವಂಥ ಮೇನ್ ಪಾಯಿಂಟ್ಸ್ಗಳನ್ನು ಹೇಳಿದರೆ ಒಂದು ವಾಕ್ಯದ ಉತ್ತರ ಕೂಡ ವಿದ್ಯಾರ್ಥಿಗಳಲ್ಲಿ ಬರೀಬೋದು. गत वर्षों के प्रश्न पत्रिकाओं से प्रश्न अभ्यास कराना. व्याकरण अंश अगर हम देखेंगे तो लिंग और वचन को यहाँ पर हमें तीसरे सप्ताह के अंदर सिखाना है. नियमों को बताना और उदाहरण सहित अभ्यास करवाना. इसी प्रकार से तीसरे सप्ताह के अंदर यहाँ हो गए 3 ಸಪ್ತಾಹ ಕಂಪ್ಲೀಟ್ हो गए. ಮೂರನೇ ಸಪ್ತಾಹದಲ್ಲಿ ಏನೆಲ್ಲ ಮಾಡಿಸ್ಬೇಕು ಎನ್ನುವಂಥದ್ದು ನಾವಿಲ್ಲಿ ನೋಡಿದ್ದೀವಿ. ಸೊ इसी प्रकार से चौथे सप्ताह के अंदर 4ನೇ ವಾರದಲ್ಲಿ ಏನೆಲ್ಲ ಪ್ರಾಕ್ಟೀಸ್ ಮಾಡಿಸಬೇಕು ಅಂದರೆ सुर शाम पद्य भागवन्ना. सो वहाँ पर हमें क्या क्या पढ़ाना है. कृष्ण बलराम के प्रति माँ यशोदा से क्या क्या शिकायतें करता है, कृष्ण अपनी माँ यशोदा के प्रति नाराज क्यों है, यह हमें छात्रों को पढ़ाना है. यशोदा कृष्ण के क्रोध को शांत कराना. सभी अंशों को सरल वाक्यों में विद्यार्थियों को हमें समझाना है. ಸೊ ಇಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಇಲ್ಲಿ ಕೂಡ ಡೆಫಿನೆಟ್ ಆಗಿ 2ರಿಂದ 3 ಪ್ರಶ್ನೆಗಳು, ಅದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಮುಖ್ಯವಾಗಿ ಬಂದೇ ಬರುತ್ತೆ. ಸೊ ಆ ಪ್ರಶ್ನೆ ಸ್ವರೂಪವನ್ನು ಕೂಡ ವಿದ್ಯಾರ್ಥಿ ತಿಳಿಸ್ಕೊಡ್ಬೇಕು. ಕೃಷ್ಣ ಬಲರಾಮ್ ಕೆ ಪ್ರತಿ ಕ್ಯೂ ನಾರಾಜ್ ಹೈ ಅಥವಾ ಬಾಲಕೃಷ್ಣ ಅಪ್ನಿ ಮಾ ಯಶೋದಾ ಸೆ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೈ, ಬಾಲಕೃಷ್ಣ ಬಲರಾಮ್ ಕೆ ಸಾಥ್ ಕ್ಯೂ ನಹಿ ಖೇಲ್ನೆ ಜಾತಾ. ಸೊ ಎಲ್ಲ ಪ್ರಶ್ನೆಗಳಿಗೆ ಸರಿಸುಮಾರಾಗಿ ಒಂದು ಉತ್ತರವನ್ನು ಕೂಡ ನಾವು ಇಲ್ಲಿ ಬರೆದರೆ ಒಂದೇ ಉತ್ತರ ಇರುತ್ತೆ, ಸ್ವಲ್ಪ ಬದಲಾವಣೆ ಇರುತ್ತೆ. ಸೊ ಆಲ್ಮೋಸ್ಟ್ ಕಾಮನ್ ಪಾಯಿಂಟ್ಸ್ಗಳನ್ನು ಇಲ್ಲಿ ಬರೆಸಿದರೆ ಇಲ್ಲಿ ವಿದ್ಯಾರ್ಥಿಗಳು ಸರಳವಾಗಿ ಅಂಕಗಳನ್ನು ತೆಗಬಹುದು. ಯಶೋದಾ ಕೃಷ್ಣ ಕೆ ಕ್ರೋಧ ಕೋ ಕೈಸೆ ಶಾಂತ್ ಕರ್ತಿ ಹೈ, ಯಶೋದಾ ಕೃಷ್ಣ ಕೋ ಕೈಸೆ ಮನಾತಿ ಹೈ ಅಥವಾ ಯಶೋದಾ ಕೃಷ್ಣ ಕೋ ಕಿಸ್ ಪ್ರಕಾರ ಸಾಂತ್ವನ ದೇತಿ ಹೈ ಎನ್ನುವಂಥ 3 ಪ್ರಶ್ನೆ ಸ್ವರೂಪಗಳ ಒಂದೇ ಉತ್ತರವನ್ನು ನಾವು ಬರೀಬಹುದು. ಇಸಿ ಪ್ರಕಾರ ಸೆ ಗತ ವರ್ಷಕ್ಕೆ ಪ್ರಶ್ನೆ ಪತ್ರಿಕಾओं से ಪ್ರಶ್ನ ಅಭ್ಯಾಸ कराना. ಸೊ ಇಷ್ಟನ್ನು ನಾವು ಮಾಡಿದರೆ ಸರಿಸುಮಾರಾಗಿ 20 ಅಂಕಗಳು ಸರಿಸುಮಾರಾಗಿ ಇಲ್ಲಿ ವಿದ್ಯಾರ್ಥಿಗಳು ತೆಗೆದುಕೊಳ್ಳಬಹುದು. 15 ಅಂಕಗಳಾದರೂ ವಿದ್ಯಾರ್ಥಿಗಳು ಇಲ್ಲಿ ತೆಗೆದುಕೊಳ್ಳಬಹುದು. ಸೊ ಚೌಥೆ ಸಪ್ತಾಹಕ್ಕೆ ಅಂದರ್ ಮತ್ತೆ 4ನೇ ವಾರದಲ್ಲಿ ಮತ್ತೆ ಏನು ಮಾಡಿಸ್ಬೇಕು ಅಂದರೆ ಕರ್ನಾಟಕ ಸಂಪದ ಅತಿ ಮುಖ್ಯವಾಗಿರುವಂಥ ಪಾಠ. ಇಲ್ಲಿನೂ ಕೂಡ ಪ್ರಶ್ನೆಗಳ ಸಂಖ್ಯೆ ಹೆಚ್ಚಿಗಿರುತ್ತೆ. 3ರಿಂದ 4 ಅಂಕಗಳು ಅಥವಾ 5 ಅಂಕಗಳು ಕೂಡ ಕರ್ನಾಟಕ ಸಂಪದದಿಂದ ಕೇಳಬಹುದು. ಸೊ ಇಲ್ಲಿ ಮುಖ್ಯವಾಗಿ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು ಅಂದರೆ कर्नाटक राज्य की प्राकृतिक सुषमा का विवरण, सिलिकॉन सिटी, विविध धातुएं, चंदन का आगार, नदी और जलाशय से लाभ, इन सबको समझाना है. साथ ही साथ शिल्पकला और वास्तुकला का परिचय, कन्नड़ साहित्यकारों के दिन, सरल सारांश समझाना और सरल वाक्यों को विद्यार्थियों को हमें लिखवाना भी है. ಸೊ ಇಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಮಾಡಬೇಕು ಅಂದರೆ कर्नाटक के शिल्पकला और वास्तुकला का वर्णन कीजिए अथवा कर्नाटक की शिल्पकला और वास्तुकला अनोखी है स्पष्ट कीजिए. कन्नड़ भाषा और संस्कृति को कर्नाटक के साहित्यकारों की देन क्या है, की प्राकृतिक सुषमा का वर्णन कीजिए. ಸೊ ಇಲ್ಲಿ ಒಂದು 3 ಪ್ರಶ್ನೆಗಳು. इसी प्रकार से नदी नाले और जलाशयों से क्या क्या लाभ है, बांध क्यों बनाए गए हैं, इसका भी हमें थोड़ा बहुत अगर हम अभ्यास कराएंगे तो छात्र यहाँ पर भी आसानी से अंक ले सकते हैं. 2 और 3 अंकों के प्रश्नों का अभ्यास भी कराया जाए. गत वर्षों के प्रश्न पत्रिकाओं से अभ्यास कराना. ಸೊ ಇಲ್ಲಿ 4ನೇ ವಾರದಲ್ಲಿ ಮತ್ತೆ ಏನು ಮಾಡಬೇಕಂದ್ರೆ ರಚನಾ ಭಾಗದಿಂದ ಅನುವಾದವನ್ನು ತೆಗೆದುಕೊಳ್ಳಬೇಕು. ಯಾಕಂದರೆ ನಮಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ, ಪ್ರಶ್ನೆ ಸಂಖ್ಯೆ 33ರಲ್ಲಿ अपनी मातृभाषा में अनुवाद कीजिए. ಸೊ ಇಲ್ಲಿ ಹಲವಾರು अभ्यास भाग में आए हुए अनुवाद वाक्यों को अभ्यास कराना और हिंदी से मातृभाषा में अनुवाद करने के लिए अनेक प्रकार के वाक्यों को देकर अभ्यास करवाना. ಸೊ ವಿದ್ಯಾರ್ಥಿಗಳು ಯಾವ ಥರನಾಗಿ ಅನುವಾದವನ್ನು ಮಾಡಬೇಕು ಅದನ್ನು ಸರಳವಾಗಿ ಕಲಿಸಿಕೊಟ್ಟು ಅದನ್ನು ಹಲವಾರು ವಾಕ್ಯಗಳನ್ನು ಅಥವಾ ಪ್ಯಾಸೇಜ್ಗಳನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಅಭ್ಯಾಸವನ್ನು ಮಾಡಬಹುದು. संपूर्ण महीने के अधिगम अंशों का पुनरावर्तन और प्रति माह अथवा महीने के अंत में मूल्यांकन परीक्षा का आयोजन. ಎಲ್ಲ ಆದಮೇಲೆ ಒಂದು ತಿಂಗಳಾದಮೇಲೆ ಅಥವಾ ಪ್ರತಿಯೊಂದು ವಾರದ ನಂತರ ಅವರಿಗೆ ಒಂದು ಮೂಲ್ಯಾಂಕನವನ್ನು ಮಾಡಲಿಕ್ಕೆ ಒಂದು ಪರೀಕ್ಷೆಯನ್ನು ಇಟ್ಟರೆ ನಾವು ವಿದ್ಯಾರ್ಥಿಗಳ ಒಂದು ಕಲಿಕಾ ಮಟ್ಟವನ್ನು ಅಳಿಬಹುದು. ಅವು ಯಾವೆಲ್ಲ ತಯಾರಿಯಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಪ್ರತಿಯೊಂದು ವಾರ ತೆಗೆದುಕೊಂಡ್ರು ಬೆಟರು, ಪ್ರತಿಯೊಂದು ತಿಂಗಳಲ್ಲಿ ಕೊನೆಯದಲ್ಲಿ ಕೂಡ ಇದರ ಒಂದು ಮೂಲ್ಯಾಂಕನವನ್ನು ಮಾಡಬಹುದು. अब हम बढ़ते हैं फरवरी के महीने के अंदर. ಫೆಬ್ರವರಿ ತಿಂಗಳಲ್ಲಿ ಏನೆಲ್ಲ ಮಾಡಬೇಕು ಅಂದರೆ ಮೊದಲನೇ ವಾರದಲ್ಲಿ
ಬಸಂತ್ ಕಿ ಸಚ್ಚಾಯಿ ಪಾಠವನ್ನು ತೆಗೆದುಕೊಂಡಿದ್ದೀವಿ. ಈ ಪಾಠಗಳಲ್ಲಿ ಬಸಂತ್ ಕಿ ईमानदारी, पंडित राजकिशोर के मानवीय व्यवहार का गुण, इस पाठ से हमें ईमानदारी, परिश्रम की कमाई, परोपकारी तथा मानवीय व्यवहार की सीख मिलती है आदि को सरल वाक्यों में समझानी. ಇಷ್ಟೆಲ್ಲ ಅಂಶಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಿಬಿಟ್ಟು ಸೊ ಇಲ್ಲಿ ಹಲವಾರು ಪ್ರಶ್ನೆಗಳು, ಮುಖ್ಯವಾಗಿ 2 ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದಂತೂ ಬಂದೇ ಬಂದಿರುತ್ತೆ. ಮುಖ್ಯವಾಗಿ 3 ಅಥವಾ 4 ಅಂಕಗಳಿಗೆ ಇಲ್ಲಿಂದ ಪ್ರಶ್ನೆ ಬರುತ್ತೆ. बसंत ईमानदार लड़का है कैसे, बसंत के उत्तम गुणों का वर्णन कीजिए अथवा बसंत के बारे में आप क्या जानते हैं अपने शब्दों में लिखिए. ಸೊ ಎಲ್ಲ ಒಂದೇ ಪ್ರಶ್ನೆ ಇದೆ, ಉತ್ತರನೂ ಕೂಡ ಒಂದೇ ಬರೀಬೇಕಾಗಿರುವಂಥದ್ದು, ಸ್ವರೂಪ ಬೇರೆ ಬೇರೆಯಾಗಿ ಇಲ್ಲಿ ಕೇಳಿರಬಹುದು. दूसरा प्रश्न अगर हम देखते हैं तो पंडित राजकिशोर के मानवीय व्यवहार का परिचय दीजिए अथवा पंडित राजकिशोर के परोपकार गुणों का परिचय दीजिए अथवा पंडित राजकिशोर के मानवीय गुण अनुसरणीय हैं कैसे. ಇದನ್ನು ಕೂಡ ಈ 2 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಆಲ್ಮೋಸ್ಟ್ ಪರೀಕ್ಷೆಗಳಲ್ಲಿ ಏನು ಮಾಡಿದ್ದಾರೆ, 3 ಅಂಕಗಳಿಗೆ ಅಥವಾ 4 ಅಂಕಗಳಿಗೆ ಈ ಪ್ರಶ್ನೆ ಬಂದೇ ಬಂದಿದೆ. ಸೊ ಇದನ್ನು ಖಂಡಿತವಾಗಿಯೂ ಕೂಡ ವಿದ್ಯಾರ್ಥಿಗಳು ಪ್ರಾಕ್ಟೀಸನ್ನು ಮಾಡಿಸಬೇಕು. 2 और 3 अंकों के प्रश्नों का भी अभ्यास कराया जाए. गत वर्षों के प्रश्न पत्रिकाओं से प्रश्न अभ्यास कराना. ಸೊ ಈ ಒಂದು ಕ್ರಿಯಾ ಯೋಜನೆಯಲ್ಲಿ ಮುಖ್ಯವಾಗಿ 3 ಮತ್ತು 4 ಅಂಕಗಳ ಅಥವಾ 2 ಅಂಕಗಳದ್ದೇ ಪ್ರಶ್ನೆಗಳನ್ನು ಹೇಳಿದ್ದೀವಿ. ಒಂದು ವಾಕ್ಯದ ಪ್ರಶ್ನೆಗಳು ಏನಿದ್ದಾವೆ 4 ಇರ್ತವೆ. ಸೊ ಅದನ್ನು ವಿದ್ಯಾರ್ಥಿಗಳು ಆರಾಮವಾಗಿ 2 ಅಥವಾ 3 ವಾಕ್ಯದಲ್ಲಿ ಬಂದಿರುವಂಥ ವಾಕ್ಯಗಳನ್ನು ಪಾಯಿಂಟ್ಗಳನ್ನು ಹೇಳಿಕೊಟ್ರೆ ಅಲ್ಲಿ ಒಂದು ವಾಕ್ಯದಲ್ಲಿ ಬಂದರೂ ಕೂಡ ಅದನ್ನು ವಿದ್ಯಾರ್ಥಿಗಳು ಬರೀಬಹುದು. तो ಮೊದಲನೇ ವಾರದಲ್ಲೇ फरवरी के पहले सप्ताह के अंदर भी हमारा दूसरा पार्ट को भी हम यहाँ पर कवर कर लेना चाहिए. ಯಾಕಂದರೆ ಫೆಬ್ರವರಿಯಲ್ಲಿ ಕೂಡ ಅತಿ ಹೆಚ್ಚಿಗೆ ಏನಾಗಬೇಕು ಅಂದರೆ ಟೈಮನ್ನು ನಾವು ಇಲ್ಲಿ ಕವರ್ ಮಾಡಬೇಕಾಗಿರುವಂಥದ್ದು, ಕಂಟೆಂಟನ್ನು ಕೂಡ ಇಲ್ಲಿಗೆ ಹೆಚ್ಚಿಗೆ ಕವರ್ ಮಾಡಬೇಕಾಗಿರುವಂಥದ್ದು. ಇಲ್ಲಿ ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಗಳು, ಸರಣಿ ಪರೀಕ್ಷೆಗಳು ಕೂಡ ಬರ್ತವೆ. ಅದರ ಜೊತೆಗೆ ಇಷ್ಟೆಲ್ಲ ವರ್ಕನ್ನು ಮಾಡಬೇಕಾಗಿರುವಂಥದ್ದು. ಸೊ गिल्लू पाठ से हमें गिल्लू के प्रति लेखिका का ममता का वर्णन समझाना है, गिल्लू का कार्यकलाप, गिल्लू के अंतिम दिनों का वर्णन, लेखिका के गैर हाजिरी में गिल्लू क्या क्या करता था, गिल्लू पाठ से प्राणी दया की सीख मिलती है आदि अनेक अंशों को सरल वाक्यों में समझाना है. तो यहाँ पर हमारे मुख्य प्रश्न होंगे, गिल्लू के प्रति महादेव वर्मा जी का ममता का वर्णन कीजिए अथवा गिल्लू के अंतिम दिनों का वर्णन कीजिए, गिल्लू के क्रियाकलाप के बारे में लिखिए. नेक्स्ट प्रश्न होगा हमारा. और इसी प्रकार से लेखिका के गैर हाजिरी में गिल्लू ने दिन कैसे बिताए. ಸೊ ಇಲ್ಲಿ ಹೋದ ವರ್ಷ ಏನು ಕೇಳಿದ್ರು ಅಂದರೆ ಕೆ ಪ್ರತಿ गिल्लू के ममता का वर्णन कीजिए ಅನ್ನೋಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಇದನ್ನೇ ಪ್ರಶ್ನೆಗೆ ಈ ಒಂದು ಪ್ರಶ್ನೆ ಇದೆಯಲ್ಲ, ಲೇಖಿಕಾಕ್ಕೆ ಗೈರ್ ಹಾಜರಿ में गिल्लू ने दिन कैसे बिताए, ಈ ಪ್ರಶ್ನೆ ಉತ್ತರನೇ ಅದಕ್ಕೆ ಬರೀಬೇಕಾಗಿರುವಂಥ ಹಲವಾರು ವಿದ್ಯಾರ್ಥಿಗಳು ಹೋದ ವರ್ಷ ಅದನ್ನು ತಪ್ಪು ಬರೆದಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಒಂದು ಪ್ರಶ್ನೆಯನ್ನು ಯಾವ ಥರ ಕೇಳಬಹುದು ಬೇರೆ ಬೇರೆ ವಿಧದಲ್ಲಿ ಅದನ್ನು ಕೂಡ ವಿದ್ಯಾರ್ಥಿಗಳಿಗೆ ಹೇಳಬೇಕಾಗಿರುವಂಥದ್ದು. पाठ में आने वाले और भी प्रश्नों का अभ्यास कराए, गत वर्षों के प्रश्न पत्रिकाओं से प्रश्न अभ्यास कराना. ಸೊ ಓಲ್ಡ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ಕೂಡ ಪದೇ ಪದೇ ವಿದ್ಯಾರ್ಥಿಗಳಿಗೆ ಅಭ್ಯಾಸವನ್ನು ಮಾಡಿಸಬೇಕು. ಇದು ಮೊದಲನೇ ವಾರದಲ್ಲಿ ಆಯಿತು. ಎರಡನೇ ವಾರದಲ್ಲಿ ಇಂಟರ್ನೆಟ್ ಕ್ರಾಂತಿ ಪಾಠವನ್ನು ನಾವು ನೋಡ್ತೀವಿ. इंटरनेट का अर्थ, इंटरनेट से लाभ, मदद, सहायता किस प्रकार से मिलती है, संचार व सूचना के क्षेत्र में इंटरनेट का योगदान, इंटरनेट बैंकिंग, वीडियो कॉन्फ्रेंस, सोशल नेटवर्किंग, ई गवर्नेंस आदि विषयों पर प्रकाश डालना. इसी प्रकार से इंटरनेट से हानियाँ, इंटरनेट एक वरदान है, अभिशाप है आदि को सरल अवगत कराना. ಸೊ ಮುಖ್ಯವಾಗಿರುವಂಥ ಪಾಠ ಇಂಟರ್ನೆಟ್ ಕ್ರಾಂತಿ. ಯಾಕಂದರೆ ಇಲ್ಲಿ ಚಾನ್ಸಸ್ಗಳಿದ್ದಾವೆ ನಿಬಂಧ ಬರಬಹುದು. ಸೊ ಅದಕ್ಕಾಗಿ ಸಂಪೂರ್ಣವಾಗಿ ಈ ಒಂದು ಪಾಠವನ್ನು ಸರಳ ರೂಪದಲ್ಲಿ ಸರಳ ವಾಕ್ಯಗಳಲ್ಲಿ ಹೇಳಬೇಕಾಗಿರುವಂಥದ್ದು. मुख्य प्रश्न ನೋಡುವುದಾದರೆ इंटरनेट एक वरदान है तो अभिशाप भी है, स्पष्ट कीजिए. अथवा इसी प्रकार से इंटरनेट सचमुच एक वरदान है, कैसे स्पष्ट कीजिए. ಇದನ್ನು ಕೂಡ ಕೇಳಬಹುದು. ಸಂಪೂರ್ಣವಾಗಿ ಪ್ರಶ್ನೆ ವಿಧಗಳಲ್ಲಿ ಬದಲಾವಣೆ ಆಗಿರುತ್ತೆ. ಮುಂದಿನ ಪ್ರಶ್ನೆಯತ್ತ ನಾವು ನೋಡುವುದಾದರೆ सोशल नेटवर्किंग एक क्रांतिकारी खोज है कैसे, सोशल नेटवर्किंग का परिणाम समाज पर कैसे पड़ रहा है. ಇದನ್ನು ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಹಲವಾರು ಸಲ. और भी अन्य प्रश्नों का अभ्यास करवा. 2 ಅಂಕದಲ್ಲಿ ಕೇಳಿದರೆ ವಿಡಿಯೋ ಕಾನ್ಫರೆನ್ಸ್ ಬಗ್ಗೆ ಕೇಳ್ತಾರೆ, ಸೋಷಿಯಲ್ ನೆಟ್ವರ್ಕಿಂಗ್, ಇ ಗವರ್ನೆನ್ಸ್ ಬಗ್ಗೆ ಕೇಳ್ತಾರೆ, ಇಂಟರ್ನೆಟ್ ಬ್ಯಾಂಕಿಂಗ್ ಬಗ್ಗೆ ಕೇಳ್ತಾರೆ. ಅದನ್ನು ಕೂಡ 2 ವಾಕ್ಯದಲ್ಲಿ ಬರುವಂತಹ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ವಿದ್ಯಾರ್ಥಿಗಳಿಗೆ ಅಭ್ಯಾಸವನ್ನು ಮಾಡಿಸಬೇಕು. सो इसी प्रकार से इंटरनेट विषय पर आने वाले निबंध के बारे में जानकारी दी और अभ्यास करवाए. गत वर्षों के प्रश्न पत्रिकाओं से प्रश्न अभ्यास कराना. ಇದು 2ನೇ ವಾರದಲ್ಲಿ ಇಷ್ಟೆಲ್ಲ ಮಾಡಬೇಕಾಗಿರುವಂಥದ್ದು. इसी प्रकार से ಮತ್ತೆ 2ನೇ ವಾರದಲ್ಲಿ ಮತ್ತೆ ಯಾವ ಪಾಠವನ್ನು ತೆಗೆದುಕೊಂಡಿದ್ದೀವಿ ಅಂದರೆ महिला की साहसगाथा, बिच्छेंद्री का परिवार, उनकी पढ़ाई, एवरेस्ट. तो यहाँ पर थोड़ा मिस्टेक है, आप उसको सही से कर लीजिएगा. एवरेस्ट पर चढ़ने की तैयारी, दक्षिणी शिखर पर बिच्छेंद्री के अनुभव, एवरेस्ट पर चढ़ने के बाद बिच्छेंद्री का कार्य, इस पाठ का आशय तथा सीख, इन सब को सरल वाक्यों में समझाना. तो मुख्य प्रश्न है हमारे यहाँ पर दक्षिणी शिखर पर चढ़ते समय बिच्छेंद्री के अनुभव के बारे में लिखिए ಎನ್ನುವಂಥದ್ದನ್ನು ಕೂಡ ಹಲವಾರು ಸಲ ಕೇಳಲಾಗಿದೆ. बिच्छेंद्री पाल एवरेस्ट की चोटी पर पहुंचकर क्या किया, ಇದನ್ನು ಹಲವಾರು ಸಲ ಕೇಳಲಾಗಿದೆ. बिच्छेंद्री ने पहाड़ पर चढ़ने की तैयारी किस प्रकार की, महिला की साहसगाथा पाठ से क्या सीख मिलती है, बिच्छेंद्री का बचपन कैसे बीता. ಸೊ ಇಷ್ಟೆಲ್ಲ ಪ್ರಶ್ನೆಗಳನ್ನು ಇಲ್ಲಿ ಅಭ್ಯಾಸವನ್ನು ಮಾಡಬೇಕು. ಇದರಲ್ಲಿ ಯಾವ್ದು ಬೇಕೋ ಅದು ಹಲವಾರು ಸಲ ದಕ್ಷಿಣ ಶಿಖರದ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಈ 4-5 ಪ್ರಶ್ನೆಗಳನ್ನು ಕೂಡ ಇಲ್ಲಿ ಪ್ರಾಕ್ಟೀಸನ್ನು ಮಾಡಿಸಬೇಕು. गत वर्षों के प्रश्न पत्रिकाओं से प्रश्नों को अभ्यास कराना. ಸೊ यह हो गया दूसरे सप्ताह के अंदर. तीसरे सप्ताह के अंदर हमें क्या, 3ನೇ ವಾರದಲ್ಲಿ, ಫೆಬ್ರವರಿ 3ನೇ ವಾರದಲ್ಲಿ मेरा बचपन
अली कलाम जी का बचपन, कलाम जी का भोजन, जैनुल आबिदीन का व्यक्तित्व, अहमद जलालुद्दीन का परिचय, शमशुद्दीन का अखबार वितरण, पाठ का आशय आदि को सरल वाक्यों में हमें समझाना है। तो ये हमारे अधिगम के अंश हैं। ಮುಖ್ಯ ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡುವುದಾದರೆ ಕಲಾಂ ಜಿ ಕಾ ಬಚಪನ್ ಬಡಿ ನಿಶ್ಚಿಂತತಾ और सादगी से कैसे बीता ಎನ್ನುವಂಥ ಪ್ರಶ್ನೆಯನ್ನು ಕೂಡ ಹಲವಾರು ಸಲ ಕೇಳಲಾಗಿದೆ. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿಸಬೇಕು. ಜೈನುಲ್ ಆಬಿದೀನ್ ನಮಾಜ್ के प्रासंगिकता के बारे में क्या कहते थे. ಮುಂದೆ ಬರೆದು ಮುಂದಿನ ಪ್ರಶ್ನೆ ಕಲಾಂ ಜಿ ಕೋ ಜಲಾಲುದ್ದೀನ್ ನೆ ನಯಿ ದುನಿಯಾ ಕಾ ಬೋಧ್ ಕೈಸೆ ಕರಾಯ. ಇಲ್ಲಿ ಬೇರೆ ವಿಧದಲ್ಲಿನೂ ಕೂಡ ಕೇಳಬಹುದು. ಜಲಾಲುದ್ದೀನ್ ಕಿ ವ್ಯಕ್ತಿತ್ವ के बारे में लिखी ಅಂತಲೂ ಕೂಡ ಕೇಳಬಹುದು, ಅಥವಾ ಜೈನುಲ್ ಆಬಿದೀನ್ के व्यक्तित्व के बारे में लिखी ಅಂತಲೂ ಕೂಡ ಕೇಳಬಹುದು. ವಿದ್ಯಾರ್ಥಿಗಳಿಗೆ ಪಾಯಿಂಟ್ಸ್ ರೂಪದಲ್ಲಿ ಅದನ್ನು ಬರೆಸಿಡಬೇಕು. इसी प्रकार से आशी अम्मा जी कलाम जी को खाने में क्या क्या देती थी. गत वर्षों के प्रश्न पत्रिकाओं से प्रश्न अभ्यास कराना. मेरा बचपन ಪಾಠನೂ ಕೂಡ ಸರಿಸುಮಾರಾಗಿ 3 ಅಂಕಗಳು ಈ ಪಾಠದಿಂದನೂ ಕೂಡ ಕವರ್ ಆಗ್ತವೆ. ಸೊ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿಸಬೇಕಾಗಿರುವಂಥದ್ದು. ತೀಸರೆ ಸಪ್ತಾಹಕ್ಕೆ 3ನೇ ವಾರದಲ್ಲಿನೂ ಕೂಡ ಕಾಶ್ಮೀರಿ ಸೇಬ್ ಪಾಠದ ಒಂದು मुख्य अंशಗಳನ್ನು ಇಲ್ಲಿ ನೋಡುವುದಾದರೆ सब्जी और फल टोमेटो गाजर आम खाने से लाभ उसके बारे में क्या क्या पाठ के अंदर दिया गया है, इसको हमें समझाना है. दुकानदार और लेखक की वार्तालाप. दुकानदार ने लेखक से क्या कहा, लेखक ने फिर दुकानदार से क्या क्या कहा, इसको भी हमें ध्यान में रखना है. सेब की हालत के बारे में, चारों सेब कैसे थे इसके बारे में भी हमें लिखना है, बताना है छात्रों को. लेखक के साथ रेवड़ियाँ बेचने वाले का व्यवहार. मुहर्रम का जुलूस था, रेवड़ियों के साथ क्या क्या होता है इसको भी हमें समझाना. पाठ का आशय आदि को सरल वाक्यों में छात्रों को समझाना है तीसरे सप्ताह के अंदर. सो यहाँ पर मुख्य प्रश्न आते हैं. सेब की हालत के बारे में आप क्या जानते हैं, ಅಥವಾ ಸೇಬ್ ಕೆ ಹಾಲತ್ ಕೆ ಬಾರೆ ಮೇ ಲಿಖಿಯೇ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಬಹುದು. 4 ಸೇಬು ಹಣ್ಣುಗಳು ಯಾವ ಥರ ಇದ್ದು ಅದರ ಉತ್ತರವನ್ನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಬೇಕು. ಕಾಶ್ಮೀರಿ ಸೇಬ್ पाठ से आपको क्या सीख मिलती है, ಅಥವಾ कश्मीरी सेब कहानी में लेखक पाठकों को क्या चेतावनी देती है. ಸರಿಸುಮಾರಾಗಿ ಅಲ್ಲೇ ಎರಡು ಉತ್ತರಗಳನ್ನು ಅಲ್ಲೇ ನಾವು ಸಂಪೂರ್ಣವಾಗಿ ಒಂದೇ ಪ್ರಶ್ನೆಗೆ ಇಲ್ಲೇ ಬರೀಬಹುದು. ಸ್ವಲ್ಪ ಬದಲಾವಣೆಯೊಂದಿಗೆ ಇದರ ಉತ್ತರನೂ ಕೂಡ ಸೇಮ್ ಆಗುತ್ತೆ. ಗಾಜರ್ और ಟೊಮಾಟೊ के महत्व को समझाइए. ಗಾಜರ್ನ ಒಂದು ಲೇಖಕರ ವಿಚಾರದಲ್ಲಿ ಗಾಜರ್ ಯಾವ ಮಹತ್ವವನ್ನಿದೆ, ಟೊಮ್ಯಾಟೊ ಯಾವ ಥರ ಮಹತ್ವ ಇದೆ, ಇದನ್ನು ಕೂಡ ಹೋದ ವರ್ಷ ಕೇಳಲಾಗಿದೆ. ಸೊ ಇಲ್ಲಿನೂ ಕೂಡ ಪ್ರಶ್ನೆಯನ್ನು ನಾವು ಇಲ್ಲಿ ಮಕ್ಕಳಿಗೆ ಪ್ರಾಕ್ಟೀಸನ್ನು ಮಾಡಿಸಬೇಕು. दुकानदार ने लेखक से क्या कहा. गत वर्षों के प्रश्न पत्रिकाओं से प्रश्नों का अभ्यास कराना. दुकानदार ने लेखक से क्या कहा, ಇದನ್ನು ಕೂಡ ಹಲವಾರು ಸಲ ಪರೀಕ್ಷೆಯಲ್ಲಿ ಇದನ್ನು ಕೂಡ ಕೇಳಲಾಗಿದೆ. तो चौथे सप्ताह के अंदर अगर हम देखेंगे 4ನೇ ವಾರದಲ್ಲಿ ईमानदारों के सम्मेलन में पाठवನ್ನ ನಾವು ಇಲ್ಲಿ तोड़ಕೊಳ್ತೀವಿ. लेखक को सम्मेलन में भाग लेने का आमंत्रण पत्र में क्या क्या लिखा हुआ था, किस प्रकार से लिखा हुआ था, इसको हमें विद्यार्थियों को समझाना है. में लेखक को हुए अनुभव के बारे में लिखना है. पहले दिन क्या क्या हुआ, दूसरे दिन, तीसरे दिन और अंतिम दिन में क्या क्या हुआ, इसको भी छात्रों को समझाना है. लेखक का कमरा छोड़कर जाने का निर्णय. क्यों लेखक ने कमरा जल्दी से छोड़कर जाने के लिए निर्णय लिया. इस पाठ में परसाई जी ने बेईमानी का पर्दाफाश किया है. आदि अनेक अंशों को सरल वाक्यों में छात्रों को समझाना है. ಎಲ್ಲ ಅಂಶಗಳನ್ನು ವಿದ್ಯಾರ್ಥಿಗಳಿಗೆ ಸರಳ ವಾಕ್ಯದಲ್ಲಿ ನಾವು ಇಲ್ಲಿ ಹೇಳಬೇಕಾಗಿರುವಂಥದ್ದು. ಇಲ್ಲಿ ಬರುವಂತಹ ಸಂಭವನೀಯ ಅಥವಾ ಮುಖ್ಯ ಪ್ರಶ್ನೆಗಳು ಅಂದರೆ सम्मेलन में लेखक को कौन कौन से अनुभव हुए संक्षेप में लिखिए. ईमानदारों के सम्मेलन में पाठ में मुख्य अतिथि की बेईमानी कैसे व्यक्त हुई है और कहाँ कहाँ दिखाई देती है ಎನ್ನುವಂಥ ಬೇರೆ ವಿಧದಲ್ಲಿ ಕೂಡ ಇದನ್ನು ಕೇಳಬಹುದು. ಮುಂದಿನ ಪ್ರಶ್ನೆ परसाई जी ने कमरा छोड़कर जाने का निर्णय क्यों लिया. इसी प्रकार से लेखक को भेजे गए निमंत्रण पत्र में क्या लिखा गया था. परसाई जी को सम्मेलन में क्यों बुलाया गया. ಅದೇ ಥರ ಮತ್ತೆ ಮುಂದೆ ಇಲ್ಲಿ ಪ್ರಶ್ನೆ ಇದೆ ಒಂದು. फूल मालाएं मिलने पर लेखक ने क्या सोचा. गत वर्षों के प्रश्न पत्रिकाओं का अभ्यास भी कराना है. ಸೊ ಇಷ್ಟೆಲ್ಲ ಪ್ರಶ್ನೆಗಳು ಕೂಡ ಬೇರೆ ಬೇರೆ ವಿಧದಲ್ಲಿನೂ ಕೂಡ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಇದನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗಿರುವಂಥದ್ದು. ಸೊ ಹೀಗೆ 4 ವಾರಗಳು ಫೆಬ್ರವರಿಯಲ್ಲಿ ಇಲ್ಲಿ फरवरी के महीने में होने वाले सीरीज प्रिपरेटरी परीक्षा के प्रश्न पत्रिकाओं को हल करें और मुख्य पूछे जाने वाले प्रश्नों का अभ्यास कराएं. ನೋಡಿ ಫೆಬ್ರವರಿ ತಿಂಗಳಲ್ಲಿ ಅತಿ ಹೆಚ್ಚಿಗೆ ಕೆಲಸ ಮಾಡಬೇಕಾಗಿರುವಂಥದ್ದು. ಯಾಕಂದರೆ ಇಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಬರ್ತವೆ, ಸಿರೀಸ್ ಎಕ್ಸಾಮ್ ಬರ್ತವೆ. ಸೊ ಇಲ್ಲಿನೇ ನಮಗೆ ಗೊತ್ತಾಗುತ್ತೆ ಮುಖ್ಯವಾಗಿ ಯಾವ ಒಂದು ಪಾಠದ ಮೇಲೆ ಎಷ್ಟು ಅಂಕಗಳನ್ನು ಕವರ್ ಮಾಡಿದ್ದಾರೆ. ಒಂದು ರಫ್ ಆಗಿ ಒಂದು ಬ್ಲೂ ಪ್ರಿಂಟನ್ನು ಕೂಡ ನಾವಿಲ್ಲಿ ರೆಡಿ ಮಾಡ್ಕೊಳ್ಬಹುದು. ಸೊ ಅದಕ್ಕಾಗಿ ಇಷ್ಟೆಲ್ಲ ಅಂಶಗಳ ಜೊತೆಗೆ ಇಲ್ಲಿ ಪರೀಕ್ಷೆನೂ ಕೂಡ ಬರ್ತವೆ. ಸೊ ಇಲ್ಲಿ ಪರೀಕ್ಷೆ ಬಂದಾಗ ಕ್ಲಾಸ್ ಅಂತೂ ನಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಎಕ್ಸ್ಟ್ರಾ ಕ್ಲಾಸ್ ಸಿ++ ಮಕ್ಕಳಿಗೆ ಎಕ್ಸ್ಟ್ರಾ ಕ್ಲಾಸನ್ನು ತೆಗೆದುಕೊಂಡು ನಾವು ಇಷ್ಟೆಲ್ಲ ಕವರ್ ಮಾಡಿದ್ದೀವಿ ಅಂದರೆ ಸರಳವಾಗಿ ನಮ್ಮ ವಿದ್ಯಾರ್ಥಿಗಳು ಪಾಸ್ ಆಗಬಹುದು ಹಿಂದಿ ವಿಷಯದಲ್ಲಿ. ಇನ್ನು ಕೊನೆಯದಾಗಿ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ 1ನೇ ವಾರದಲ್ಲಿನೇ ಏನೇನು ಮಾಡಬೇಕು ಎನ್ನುವಂಥದ್ದು ವ್ಯಾಕರಣದ ಅಂಶಗಳನ್ನು ಇಲ್ಲಿ ನಾವೇನು ಮಾಡಬೇಕು ಅಂದರೆ ಹೇಳಬೇಕು. ಕಾರಕ, ಸಂಧಿ, ಸಮಾಸ, ಏಕಲ್ ಶಬ್ದ, ಮುಹಾವರೆ ಇವುಗಳನ್ನು ಹೇಳಿಕೊಡ್ಬೇಕು. ವ್ಯಾಕರಣದ ಇನ್ನುಳಿದ ಅಂಶಗಳನ್ನು ಇಲ್ಲಿ ಹೇಳಿಕೊಟ್ಟಿವಿ ಅಂದರೆ ಸಂಧಿ ಸಮಾಸವನ್ನು ಕೊನೆಯದಾಗಿ ಯಾಕೆ ಇಟ್ಟಿದ್ದೀವಿ ಅಂದರೆ ನಮ್ಮ ಸಿ++ ಮಕ್ಕಳಿಗೆ ಸಂಧಿ ಸಮಾಸದಲ್ಲಿ ಸ್ವಲ್ಪ ಏನಾಗುತ್ತೆ ಪ್ರೆಷರ್ ಬರುತ್ತೆ. ಸೊ ಅದಕ್ಕಾಗಿ ಸಂಧಿಯ ಟ್ರಿಕ್ಸ್ಗಳನ್ನು ಕೂಡ ಹೇಳ್ಬೋದು. ಸಮಾಸ 1-2 ಸಮಾಸಗಳನ್ನು ಬಿಟ್ಟರೆ ಕರ್ಮಧಾರೆಯ ತತ್ಪುರುಷ ಸಮಾಸಗಳನ್ನು ಬಿಟ್ಟರೆ ಮಿಕ್ಕಿದ ಸಮಾಸಗಳನ್ನು ನಾವು ಈಸಿಯಾಗಿ ನಾವು ಫೈಂಡ್ ಔಟನ್ನು ಮಾಡಬಹುದು. ಸೊ ಇಲ್ಲಿ ಕೊನೆಯ ತಿಂಗಳಲ್ಲಿ ಮಾರ್ಚ್ 1ನೇ ವಾರದಲ್ಲಿ ಇದನ್ನು ನಾವು ಹೇಳಬೇಕು. ವ್ಯಾಕರಣ
अंशों के नियम बताना और उदाहरण सहित अभ्यास करवाना और इसी प्रकार से रचना भाग से अपठित गद्य पैसेज रೈಟಿಂಗ್ ಅದನ್ನು ಕೂಡ ಟ್ರಿಕ್ಸ್ ಅನ್ನು ಹೇಳ್ಕೊಡ್ಬೇಕು ಯಾವ ತರ ಅದನ್ನ ಫೈಂಡ್ ಔಟ್ ಮಾಡಬೇಕು ಅನೇಕ अपठित गद्य भाग देकर प्रश्न पूछकर उत्तर ढूंढने के लिए कहना ಅಲ್ಲಿ ನಾವೇ ಉದಾಹರಣೆಗೆ ಒಂದಿಷ್ಟು ಪ್ಯಾಸೇಜ್ ಅನ್ನ ಪ್ಯಾರಾಗ್ರಾಫ್ ಅನ್ನ ಕೊಟ್ಟು ಅದರಲ್ಲಿ ಉತ್ತರವನ್ನ ಹುಡುಕಾಡಲಿಕ್ಕೆ ಬರಲಿಕ್ಕೆ ಹೇಳಬೇಕು ಅದೇ ತರ C++ ಮಕ್ಕಳಿಗೆ ಒಂದಿಷ್ಟು ಕಠಿಣತೆಗಳು ಬರ್ತಾ ಇದ್ರೆ ಆ ಒಂದು अपठित ಗದ್ಯಾಂಶದಲ್ಲಿ ಕೇಳಿರುವಂಥ ಯಾವುದೋ ಒಂದು ಪ್ರಶ್ನೆಯಲ್ಲಿ ಕೇಳಿರುವಂಥ ಒಂದು ಶಬ್ದವನ್ನು ಆ ಒಂದು ಪ್ಯಾಸೇಜಲ್ಲಿ ಎಲ್ಲಿದೆಯೋ ಅದರ ಹಿಂದಿನ ವಾಕ್ಯ ಅದು ವಾಕ್ಯ ಅದರ ಮುಂದಿನ ವಾಕ್ಯ 3 ವಾಕ್ಯಗಳನ್ನು ಬರೆದ್ರೆ ಅದರಲ್ಲಿ ಉತ್ತರ ಇರುತ್ತೆ ಆಲ್ಮೋಸ್ಟ್ ಆಗಿ. ಸೊ ಆ ಥರನೂ ಕೂಡ ಒಂದು ಟ್ರಿಕ್ಸನ್ನು ಹೇಳ್ಬೋದು. ಅದೇ ಥರ ಪುನರಾವರ್ತನೆ ಕೂಡ ಮಾಡ್ಬೋದು. ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ಇದರ ಮುಂದೆ ನಾವು ಮಾಡಬಹುದು. गत वर्षों के प्रश्न पत्रिकाओं के बारे में बार बार पूछे गए प्रश्नों के उत्तरों को अभ्यास करवाना. ಇನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿದಾವಲ್ಲ ಅದರಲ್ಲಿ ಕೇಳಿರುವಂಥ ಮುಖ್ಯ ಪ್ರಶ್ನೆಗಳನ್ನು ಏನು ಮಾಡ್ಬೋದು, ಅಭ್ಯಾಸವನ್ನು ಮಾಡ್ಬೋದು. ಸೊ ಹೀಗೆ ನಾವು ವಾರಬಂದಿ ಯೋಜನೆಯನ್ನು ಮಾಡಬಹುದು. ಒಂದಿಷ್ಟು ಸೂಚನೆಗಳು ಇಲ್ಲಿನೂ ಕೂಡ ಇದ್ದಾವೆ, ಇಲ್ಲಿ ನೀವು ನೋಡಬಹುದು. ಕೇವಲ C++ ಶ್ರೇಣಿ के छात्रों को ध्यान में रखकर बनाया गया है. ಇದು ಕೇವಲ C ಮತ್ತು C+ ಶ್ರೇಣಿಯ ವಿದ್ಯಾರ್ಥಿಗಳಿಗೆ ಸರಳವಾಗಿ ಯಾವ ಥರ ಪಾಸ್ ಆಗಬಹುದು. ಹಲವಾರು ಮಿಸ್ಟೇಕ್ಸ್ಗಳು ಕೂಡ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಇದ್ದಾವೆ, ಅದನ್ನು ನೀವು ಸರಿಪಡಿಸ್ಕೊಳ್ರಿ. अनेक पार्ट छूट गए हैं, केवल परीक्षा की दृष्टि से उत्तीर्ण होने के लिए यह क्रिया योजना बनाई गई है. ಹಲವಾರು 4 ಪಾಠಗಳನ್ನು ಬಿಡಲಾಗಿದೆ ಇದರಲ್ಲಿ. ಸೊ ಪರೀಕ್ಷೆ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇರುವಂಥವು ಹಾಗೂ ಸರಳವಾಗಿ ಮ್ಯಾಕ್ಸಿಮಮ್ ಪ್ರಶ್ನೆಗಳನ್ನು ಯಾವುದನ್ನು ಕೇಳಲಾಗಿದೆ ಅದನ್ನೇ ಇದರಲ್ಲಿ ಕೊಡಲಾಗಿದೆ. शिक्षक पहले उत्तीर्ण होने के लिए पहले पाठों अथवा अधिगमांशों का अध्यापन करा सकते हैं. ಹೀಗೆ ಇಂಪಾರ್ಟೆಂಟ್ ಇರುವಂಥ ಪಾಠಗಳ ಮೊದಲನೇ ಅಭ್ಯಾಸವನ್ನು ಮಾಡಿಸ್ಬೋದು. ಜैसे पहले कोशिश करने वालों की हार नहीं होती, दोहियों का भावार्थ, व्याकरण भाग से पत्र लेखन, लिंग वचन विलोम शब्द आदि. ಹೀಗೆ ತದನಂತರ ಕರ್ನಾಟಕ ಸಂಪದ, ಬಸಂತ್ ಕಿ ಸಚ್ಚಾಯಿ, ಗಿಲ್ಲು, ಇಂಟರ್ನೆಟ್ ಕ್ರಾಂತಿ. ಹೀಗೆ ಇಂಪಾರ್ಟೆಂಟ್ ಪಾಠಗಳ ಒಂದು इंपॉर्टेंट प्रश्नಗಳನ್ನು ಮಕ್ಕಳಿಗೆ ಇಲ್ಲಿ ಪ್ರಾಕ್ಟೀಸನ್ನು ಮಾಡಿಸ್ಬೋದು. परीक्षा के दृष्टि से प्रत्येक पाठ से आने वाले प्रश्नों 1 अंक 2 अंक वालों का अभ्यास भी करवाएं. ಇದೇ ತರನಾಗಿ ಪ್ರಶ್ನೆ ಕೋಟಿಯನ್ನು ಕೂಡ ನಾವು ಇಲ್ಲಿ ರೆಡಿ ಮಾಡಲಿಕ್ಕೆ ಹೇಳಬಹುದು. ಸೊ ಈ ತರನಾಗಿರ್ತಕ್ಕಂಥ ಸಾಹಿತ್ಯ ಕೇವಲ ನಮೂನೆ ಕೆ ಲಿಯೆ, ಈ ಒಂದು ನಾವು ರೆಡಿ ಮಾಡಿರುವಂಥ ಸಾಹಿತ್ಯ ಕ್ರಿಯಾ ಯೋಜನೆ ಒಂದು ಮಾದರಿ ಕ್ರಿಯಾ ಯೋಜನೆಯಾಗಿದ್ದು ನೀವು ಇದರಲ್ಲಿ ನಿಮ್ಮ ಸ್ವತಂತ್ರರಿದ್ದೀರಾ, ನೀವು ಇದರಲ್ಲಿ ಹಲವಾರು ಬದಲಾವಣೆ ಕೂಡ ಮಾಡಬಹುದು. शिक्षक अपनी कक्षा गतिविधि में स्वतंत्र हैं और अपने छात्रों के स्तरानुसार अध्यापन करा सकते हैं. समय समय पर इकाई परीक्षाएं, प्रत्येक अंश के उपरांत छात्रों का मूल्यांकन भी करना आवश्यक है. ಸೊ ಈ ಒಂದು ಪ್ರಯತ್ನವನ್ನು ಪಟ್ಟಿದ್ದೀವಿ. ಸೊ ನನ್ನ ಹೆಸರು ಅಬ್ದುಲ್ ರಜಾಕ್, ಇಲ್ಲಿ ನನ್ನ ಸ್ಕೂಲ್ ಅಡ್ರೆಸ್ ಅದು ಇದೆ. ಸೊ ಇಲ್ಲಿವರೆಗೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೊಂತೀನಿ. ಈ ಥರ ನಾವು ಒಂದು ಕ್ರಿಯಾ ಯೋಜನೆಯನ್ನು ಮಾಡ್ಕೋಬಹುದು, ವಾರಬಂದಿ ಕ್ರಿಯಾ ಯೋಜನೆಯನ್ನು ಕೂಡ ಮಾಡ್ಕೋಬಹುದು. 100 days ಪ್ಲ್ಯಾನಿಂಗ್ನು ಕೂಡ ನಮ್ಮ ಹತ್ರ ಇದೆ, ಅದನ್ನು ಕೂಡ ಸೇಮ್ ಇದೇ ಇರುತ್ತೆ. ಇದನ್ನೇ ಡೇ ಬೈ ಡೇ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದರೆ ನಾವು ಇಲ್ಲೇನು ವಾರ ಕೊಟ್ಟಿದ್ದೀವಿ, ಒಂದು ವಾರದಲ್ಲಿ 5 ಅಥವಾ 6 ದಿನಗಳವರೆಗೆ ನಾವು ಒಂದೊಂದು ಅಂಶಗಳನ್ನು ಹಾಕೊಂಡು ಬಿಟ್ಟರೆ ಇದೇ ನಮಗೆ 100 days ಅಥವಾ ಏನು ಉಳಿದಿರತಕ್ಕಂಥ 70 to 75 days, ಸರಿ ಸುಮಾರಾಗಿ 70 days ಉಳಿದಿದ್ದಾವೆ. ಈ ಥರ ಪ್ಲ್ಯಾನಿಂಗ್ ಹಾಕೊಂಡ್ರೆ ಇದೇ ಒಂದು ನಮ್ಮ 70 days 100 days ಪ್ಲ್ಯಾನಿಂಗ್ ಆಗುತ್ತೆ. ಸೊ ಇದನ್ನು ಅಧಿಕಾರಿಗಳು ಬಂದಾಗ ಇದನ್ನೇ ಕೇಳ್ತಾರೆ. ಸೊ ಇದನ್ನು ಈ ಫಾರ್ಮ್ಯಾಟಲ್ಲಿ ನಾವು ಇಟ್ಕೊಂಡ್ರೆ ಒಳ್ಳೆಯದಂತೂ ನನಗೆ ಅನಿಸಿದ್ದು, ನಾನು ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ಜಕ್ಯಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.